ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ವೃಷಭ ರಾಶಿಗೆ ಯಾವೆಲ್ಲ ರೀತಿಯಾದಂತಹ ಲಾಭವಿದೆ, ಯಾವೆಲ್ಲ ರೀತಿಯಾದಂತಹ ನಷ್ಟವಿದೆ, ಅದು ಯಾವೆಲ್ಲ ರೀತಿಯಾದಂತಹ ಪರಿಹಾರ ಮಾರ್ಗಗಳಿದೆ, ಅದರಿಂದ ಹೊರಗಡೆ ಬರೋದಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ವ್ಯಾಪಾರ, ಉದ್ಯೋಗ, ವ್ಯವಹಾರ ಹಾಗೂ ನಿಮ್ಮ ಮನಸ್ಥಿತಿ ಹಾಗೂ ನಿಮ್ಮ ವೈವಾಹಿಕ ಜೀವನ ಹಾಗೂ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ. ನೋಡಿ, ವೃಷಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಕೆಲಸವನ್ನ ಮಾಡಿ ನೀವು ಸಾಬೀತುವನ್ನು ಪಡಿಸಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಬಹಳಷ್ಟು ರೀತಿಯಾದಂತಹ ಆಲೋಚನೆಗಳು. ಹಿಂದಿನ ತಿಂಗಳಿನಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಅಪಹಾಸ್ಯ, ಅವಮಾನ, ಬಹಳಷ್ಟು ರೀತಿಯಾದಂತಹ ತೊಂದರೆಗಳನ್ನು ನಿಮಗೆ ಮಾಡಿದ್ರೆ ಈ ತಿಂಗಳಿನಲ್ಲಿ ನಿಮಗೆ ಅದನ್ನ ಹೇಗಾದ್ರೂ ಮಾಡಿ ಆ ಕೆಲಸವನ್ನ, ಆ ಉದ್ಯೋಗವನ್ನ, ಆ ಜಾಗವನ್ನ ನಾನು ಪಡೆದುಕೊಳ್ಳೇಬೇಕು ಅಂತ ಹೇಳಿ ಚಾಲೆಂಜಿಂಗ್ ಜೀವನ ಆಗಿರುತ್ತೆ ನಿಮಗೆ. ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂತಹ ಚಾಲೆಂಜಿಂಗ್ ಮಾಡುವಂತಹ ವ್ಯಕ್ತಿಗಳು ನೀವು ಕೂಡ ಆಗಿರ್ತೀರಾ. ಮತ್ತು ವಿಶೇಷವಾಗಿ ನೋಡೋದಾದ್ರೆ ನಿಮಗೆ ಕೇತುವಿನ ಸ್ಥಳ ಅಂದ್ರೆ 5ನೇ ಮನೆಯಲ್ಲಿ ಸ್ವಲ್ಪ ಕೇತು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ರೀತಿಯಾದಂತಹ ಲಾಭವಿದೆ. ಮತ್ತು ಶುಕ್ರ ಸ್ವಲ್ಪ 4ನೇ ಮನೆಯಲ್ಲಿ ಇರೋದ್ರಿಂದ ಒಂದಷ್ಟು ರೀತಿಯಲ್ಲಿ ತಾಯಿಯಿಂದ ಲಾಭ, ಮಕ್ಕಳಿಂದ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ. ಮತ್ತು 7ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದು ಹೇಗಿದೆ, ಯಾವ ರೀತಿಯಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ವಿಶೇಷವಾಗಿ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ರೀತಿಯಾದಂತಹ ಅನುಕೂಲವನ್ನು ಕಾಣುವಂತಹ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಸ್ಥಳದಲ್ಲಿ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳು ಕೂಡ ನಿಮಗೆ ದೊರೆಯುವಂತಹ ಸಾಧ್ಯತೆ ಇದೆ. ನೀವು ಹೋಗುವಂತಹ ಮಾರ್ಗ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಕೂಡ ಬರುವುದಿಲ್ಲ ನಿಮಗೆ. ನಿಮ್ಮ ಹಿತಶತ್ರುಗಳಾಗಿರ್ಬಹುದು ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ಅದು ಯಾವುದೇ ರೀತಿಯಲ್ಲಿ ಅಡ್ಡಿ ಆತಂಕಗಳು ಬರದೆ ಸರಾಗವಾಗಿ ಹೋಗ್ತೀರಾ. ಯಾವುದೇ ರೀತಿಯಲ್ಲಿ ತೊಂದರೆಗಳು ಬರುವುದಿಲ್ಲ ಉದ್ಯೋಗ ಕ್ಷೇತ್ರದಲ್ಲಿ. ಮತ್ತು ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಅಂದುಕೊಂಡಿರತಕ್ಕಂತಹ ಟಾರ್ಗೆಟ್ನ ಕರೆಕ್ಟಾಗಿ ಅದನ್ನು ರೀಚ್ ಮಾಡ್ತೀರಾ. ಓಕೆನಾ? ನೀವೊಂದು ಸೇಲ್ಸ್ಮೆನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸಣ್ಣ ಪ್ರಮಾಣದ ಒಂದು ಉದ್ಯೋಗಿಗಳಾಗಿರ್ಬೋದು ಅಥವಾ ಮಾಹಿತಿ ಹಾಗೂ ತಂತ್ರಜ್ಞಾನದ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಹಿರಿಯ ಅಧಿಕಾರಿಗಳು ಕೊಟ್ಟಂತಹ ಮಾರ್ಗದಲ್ಲಿ ನೀವು ಆ ಮಾರ್ಗದರ್ಶನದ ಪ್ರಕಾರ ನೀವು ನಿಮ್ಮ ಕೆಲಸವನ್ನು ಮಾಡುವಂತಹ ಶಕ್ತಿ ಹಾಗೂ ಆ ಒಂದು ಆಲೋಚನೆಯಲ್ಲಿ ನೀವು ಆ ಕೆಲಸವನ್ನು ಕಂಪ್ಲೀಟ್ ಆಗಿ ಮುಗಿಸ್ತೀರಾ ಹಾಗೂ ಅದನ್ನು ಕಂಪ್ಲೀಟ್ ಆಗಿ ಮಾಡ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿ. ಹಾಗೂ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನೋಡೋದಾದ್ರೆ, ನೋಡಿ, ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದಷ್ಟು ರೀತಿಯಲ್ಲಿ ಲಾಭ, ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ನಿಮ್ಮ ಸುತ್ತಲೂ ಇರತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಹೊಟ್ಟೆ ಕಿಚ್ಚು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತು ವಿಶೇಷವಾಗಿ ಸರ್ಕಾರಿ ವಲಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ. ಮತ್ತು ಅದೃಷ್ಟ ಫಲಗಳು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ. ಮತ್ತು ಕೆಲವೊಂದು ಸ್ಥಳದ ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ವಿದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ರೀತಿಯಲ್ಲಿ ಬಹಳಷ್ಟು ವರ್ಷಗಳಿಂದ ವಿದೇಶದಲ್ಲಿ ಒಂದು ಒಳ್ಳೆ ಉದ್ಯೋಗವನ್ನು ಮಾಡ್ತಾ ಇರ್ತೀರಾ. ಇನ್ನೂ ಅದಕ್ಕಿಂತ ಹೈ ಪ್ರಮೋಷನ್ ಸಿಗುತ್ತಾ ಗುರುಗಳೇ ಅಂತ ನೀವು ಕೇಳ್ತೀರಾ ವಿದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಆದರೆ ಫಲಾನುಫಲಗಳನ್ನು ನೋಡೋದಾದರೆ ಈ ತಿಂಗಳಿನಲ್ಲಿ ನಿಮಗೆ ಕೇತುವಿನ ಅನುಗ್ರಹದಿಂದ ನೀವು ಉನ್ನತ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅಥವಾ ವಿದೇಶದಲ್ಲಿ ನೀವು ಅಧ್ಯಯನವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭವಿದೆ. ನೀವು ಒಂದು ಒಳ್ಳೆಯ ರೀತಿಯಾದಂತಹ ಜಾಬ್ ಸಿಗುತ್ತೆ. ಅದ್ರ ಜೊತೆಗೂ ಕೂಡ ನೀವು ಒಂದು ಒಳ್ಳೆ ನಿಮ್ಮ ಶಿಕ್ಷಣವು ಕೂಡ ಬಹಳಷ್ಟು ರೀತಿಯಲ್ಲಿ ಸುಖಕರವಾಗಿ ಅದು ಹೋಗುವಂತಹ ಸಾಧ್ಯತೆಯು ಕೂಡ ಇದೆ. ಓಕೆನಾ? ಮತ್ತು ವಿದ್ಯಾರ್ಥಿಗಳಿಗೆ ಕೇತುವಿನ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯ ಬಹಳಷ್ಟು ರೀತಿಯಲ್ಲಿ ಸರಾಗವಾಗಿ ಸಾಗುವಂತಹ ಸಾಧ್ಯತೆ ಇದೆ. ಮತ್ತು ನೀವೇನಾದರೂ ಒಂದು ಉನ್ನತ ದರ್ಜೆಯ ಹುದ್ದೆಗೇನಾದರೂ ಅಧ್ಯಯನವನ್ನು ಮಾಡ್ತಾ ಇದ್ದರೆ ಒಳ್ಳೆಯ ಗುರುವಿನ ಮಾರ್ಗ, ನಿಮಗೆ ಒಂದು ಒಳ್ಳೆಯ ಗುರು ನಿಮಗೆ ಸಿಗ್ತಾನೆ. ಆ ಗುರುವಿನ ಮಾರ್ಗದತ್ತ ನೀವು ನಡೆದ್ರೆ ನಿಮಗೆಲ್ಲವೂ ಕೂಡ ಶುಭವಾಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಇನ್ನು ಅದೇ ಕೇತು ನಿಮಗೆ ಸ್ವಲ್ಪ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಸ್ವಲ್ಪ ನಿಮ್ಮ ಪ್ರೇಯಸಿಯನ್ನು ಒಪ್ಪಿಕೊಳ್ಳುವಂಥದ್ದು, ಕೆಲವೊಂದು ಮಾತುಗಳಿಗೆ ಒಪ್ಪಿಕೊಳ್ಳೋದು ಸ್ವಲ್ಪ ನಿಮಗೆ ಕಷ್ಟಕರವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು
ವಿಶೇಷವಾಗಿ ನೋಡಿ 7ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಗ್ರಹ ನಿಮ್ಮ ಪ್ರೀತಿಸಿದವರು ನಿಮ್ಮಿಂದ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ಜಗಳಗಳು ಉಂಟಾಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅದು ಶನಿ ಗ್ರಹ ಪ್ರಭಾವದಿಂದ. ಯಾಕೆಂದರೆ ಸಣ್ಣ ಪುಟ್ಟ ರೀತಿಯಾದಂಥ ಜಗಳಗಳು ಬಂದೇ ಬರುತ್ತದೆ. ಅದು ಬೇರೆ ವ್ಯಕ್ತಿಗಳಿಂದ ಜಗಳ ಬರುತ್ತೆ. ನೀವಿಬ್ಬರು ಜಗಳ ಆಡೋದಿಲ್ಲ, ಬೇರೆ ವ್ಯಕ್ತಿಗಳಿಂದ ನಿಮಗೆ ಜಗಳವನ್ನು ತಂದುಕೊಟ್ಟು ನಿಮ್ಮನ್ನು ಒಂದು ಒಳ್ಳೆ ರೀತಿಯಾದಂಥ ಒಂದು ಮಜಾ ತಗೋತಾರೆ ಅಂತ ಹೇಳ್ತಾರಲ್ಲ ಭಾಷೆಯಲ್ಲಿ, ಆ ರೀತಿಯಾದಂಥ ಮಜಾ ತೆಗೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ನಿಮಗೆ ಶುಕ್ರನ ಪ್ರಭಾವ ಬಹಳ ಚೆನ್ನಾಗಿದ್ದಾನೆ. ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ವ್ಯಾಪಾರ ವಹಿವಾಟುಗಳು ಕೂಡ ಸರಾಗವಾಗಿ ಸಾಗ್ತಾ ಹೋಗ್ತಾನೆ. ಓಕೆನಾ. 4ನೇ ಮನೆಯಲ್ಲಿ ಇರತಕ್ಕಂತಹ ಶುಕ್ರ ಬಹಳಷ್ಟು ರೀತಿಯಾದಂತಹ ಪವರ್ ನಿಮಗೆ ತಂದು ಕೊಡ್ತಾನೆ. ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯ ಏನಾದರೂ ಇದ್ದರೆ ಅದು ನಿಮ್ಮ ಪರ ಜಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ಓಕೆನಾ. ಮತ್ತು ಹೊಸದನ್ನೇನಾದರೂ ಪ್ರಯತ್ನವನ್ನು ಮಾಡಕ್ಕೆ ಹೋಗ್ತೀರಾ ಮತ್ತು ಹೊಸ ಬಿಸ್ನೆಸ್ಗಳ ಮೇಲೆ ಸ್ವಲ್ಪ ಕೈ ಹಾಕುವಂತಹ ಸಾಧ್ಯತೆಯು ಕೂಡ ಇದೆ. ಹೊಸ ಮಾರ್ಗ ಹಾಗೂ ಹೊಸ ರೀತಿಯಾದಂಥ ಅನ್ವೇಷಣೆಗಳಿಗೆ ನೀವು ನಿಮ್ಮ ಮನಸ್ಸು ಅಲ್ಲಿ ನಿಮ್ಮ ಮನಸ್ಸನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯು ಕೂಡ ಇರಬೇಕಾಗುತ್ತೆ. ಸ್ವಲ್ಪ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅಥವಾ ಟ್ರೇಡಿಂಗನ್ನು ಮಾಡುವವರಿಗೆ ಅಂಥವರಿಗೂ ಕೂಡ ಈ ಒಂದು ಶುಕ್ರನ ಪ್ರಭಾವದಿಂದ ನಿಮಗೆ ಲಾಭವಿದೆ. ಮತ್ತು ರಾಹುವಿನ ಪ್ರಭಾವವು ಕೂಡ ಬಹಳಷ್ಟು ರೀತಿಯಾದಂಥ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಹಾಗಾಗಿ ಶುಕ್ರನ ಪ್ರಭಾವ ಬಹಳ ಚೆನ್ನಾಗಿರೋದ್ರಿಂದ ನೀವು ಒಂದಷ್ಟು ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಉದ್ಯೋಗಗಳು ಸರಾಗವಾಗಿ ಸಾಗ್ತಾ ಹೋಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ನೋಡಿ, ಆರೋಗ್ಯದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಒಂದಷ್ಟು ರೀತಿಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ನಿಮ್ಮ ಆರೋಗ್ಯದ ಮೇಲೆ ನೀವು ಸ್ವಲ್ಪ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಮತ್ತು ಕಣ್ಣಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಬರುವಂತಹ ಸಾಧ್ಯತೆ ಇದೆ. ಅಥವಾ ಕಣ್ಣಲ್ಲಿ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ನೀರು ನಿಂತ್ಕೊಳ್ಳುವಂಥದ್ದಾಗಿರ್ಬೋದು. ಅಂತಹ ಸಮಸ್ಯೆ ನಿಮಗೇನಾದರೂ ಹಿಂದೆ ಇದ್ದರೆ ಸ್ವಲ್ಪ ಆದಷ್ಟು ನಿಮ್ಮ ಕಣ್ಣಿನ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಈ ಕಣ್ಣಿನಿಗೆ ಸಂಬಂಧಪಟ್ಟಿದ್ದೇನಾದರೂ ನಿಮಗೆ ತೊಂದರೆಗಳು ಇದ್ದರೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮತ್ತು ಸ್ವಲ್ಪ ಏನಾದರೂ ನಿಮಗೆ ಸ್ವಲ್ಪ ಆದಷ್ಟು ದೇಹ ಸ್ವಲ್ಪ ಉದಾಸೀನತೆಯನ್ನು ತೋರಬೇಕು ಅನ್ನುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಬಹಳಷ್ಟು ರೀತಿಯಲ್ಲಿ ವ್ಯಾಯಾಮ ಮಾಡಬೇಕು ಅಂತ ಅಂದುಕೊಂಡಿರ್ತೀರ, ಅದು ಸರಾಗವಾಗಿ ನಡೆದುಕೊಂಡು ಹೋಗೋದಿಲ್ಲ. ಸ್ವಲ್ಪ ಕ್ರೀಡಾಪಟುಗಳಿಗೆ ವ್ಯಾಯಾಮ ಮಾಡುವಂಥವರಿಗೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಅಡ್ಡಿ ಆತಂಕಗಳು ಎದುರಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಆದಷ್ಟು ನೀವು ದೂರ ಪ್ರಯಾಣವನ್ನು ಮಾಡಬೇಕಾದ್ರೆ ಅಥವಾ ಕುಸ್ತಿಪಟುಗಳಾಗಿದ್ದರೆ ಅಥವಾ ಕ್ರೀಡಾಪಟುಗಳಾಗಿದ್ದರೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ದೇಹದ ಮೇಲೆ ಸ್ವಲ್ಪ ಜಾಗೃತಿಯನ್ನು ಹೊಂದಿಕೊಂಡಿರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ವಿಶೇಷವಾಗಿ ನೋಡೋದಾದರೆ ನೀವು ಈ ಒಂದು ತಿಂಗಳಿನಲ್ಲಿ ನೀವು ಆದಷ್ಟು ವಿಶೇಷವಾಗಿ ನೀವು ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರುವಂಥ ಸಾಧ್ಯತೆ ಇದೆ. ಓಕೆನಾ. ಆದಷ್ಟು ಹೆಚ್ಚು ಅತಿಯಾದಂಥ ನೀರನ್ನು ಸೇವನೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಗಂಟಲಿಗೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಆರ್ಥಿಕ ಸ್ಥಿತಿಯು ಕೂಡ ಬಹಳಷ್ಟು ರೀತಿಯಾದಂಥ ಸ್ಟೇಬಲ್ ಅನ್ನೋದಿರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಾತಿಲ್ಲ. ಹಾಗೂ ಹೆಚ್ಚು ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಮತ್ತು ಈ ಒಂದು ಜುಲೈ ತಿಂಗಳಿನಲ್ಲಿ ಸ್ವಲ್ಪ ನಿಮಗೆ ಫೈನಾನ್ಷಿಯಲ್ ಸ್ಟೇಬಲ್ಲು ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮಗೆ ಕುಂಠಿತ ಅನ್ನೋದು ನಿಮಗೆ ಕಂಡಿರಬಹುದು. ಅಥವಾ ಜುಲೈ ತಿಂಗಳಿನಲ್ಲಿ ಒಂದು ಸಣ್ಣ ಪುಟ್ಟ ರೀತಿಯಾದಂಥ ಫೈನಾನ್ಷಿಯಲ್ ಸಮಸ್ಯೆಗಳನ್ನು ಎದುರಿಸಿರಬಹುದು. ಆದರೆ ತಿಂಗಳ ಆರಂಭದಲ್ಲಿ ನಿಮಗೆ ಫೈನಾನ್ಷಿಯಲ್ ಕಂಡೀಷನ್ ಬಹಳ ಚೆನ್ನಾಗಿರುತ್ತದೆ. ಅದು ಶುಕ್ರ ಗ್ರಹದ ಪ್ರಭಾವದಿಂದ ಮತ್ತು ರಾಹುವಿನ ಪ್ರಭಾವ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಬಹಳಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಸ್ವಲ್ಪ ಆದಷ್ಟು ಈ ಒಂದು ತಿಂಗಳಿನಲ್ಲಿ ನೀವು ಪ್ರತಿ ಶುಕ್ರವಾರ ಸ್ವಲ್ಪ ಕೆಂಪು ವಸ್ತ್ರವನ್ನು ಧರಿಸಿಕೊಂಡು ನೀವು ಕೆಂಪು ವಸ್ತ್ರವನ್ನು ಧರಿಸಿ ಒಂದು ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋದರೆ ನಿಮಗೆ ನೀವು ಅಂದುಕೊಂಡಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆ ಇದೆ. ಅಥವಾ ನಿಮ್ಮ ಕುಲದೇವರಿಗೆ ರೆಡ್ ಕಲರ್ ಶರ್ಟನ್ನು ಹಾಕ್ಕೊಂಡು ನೀವು ಶುಕ್ರವಾರ ದಿನದಂದು ಬೆಳಗಿನ ಜಾವ
ಕುಲದೇವರನ್ನ ಪ್ರಾರ್ಥನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಇಷ್ಟಾರ್ಥ ಕಾರ್ಯಗಳು ಎಲ್ಲವೂ ಕೂಡ ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ವೃಷಭ ರಾಶಿಯ ಒಂದು ಫಲಾನುಫಲಗಳು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.